ಮತ್ತೆ ಗುರುಜಿ ಈಗ ಹಬ್ಬದಲ್ಲಿ ನಾವು ಆಚರಣೆ ಮಾಡೋದು ನೋಡಿದೀವಿ, ಪೂಜೆ ಎಲ್ಲ ತುಂಬಾ ಶಿಸ್ತಲ್ಲಿ ಇದಿರ್ಬೇಕು ಅಂತಾನೆ ಮಾಡ್ತಾರೆ. ಸೊ ನನಗೆ ಒಂದು ಏನಂದ್ರೆ ಈ ಹೂವು ಕೂಡ ಕಮಲದ ಹೂವು ಬಳಸ್ತಾರೆ, ಇರ್ಲೇಬೇಕು, ಏನಿಲ್ಲ ಆದ್ರೂ ಆ ಹೂವು ಇಟ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಕಾರಣ ಅನ್ನೋದನ್ನ ತಿಳಿಸ್ತೀರಾ? ಶ್ರೇಷ್ಠ ಅಂತ ಅನ್ನೋದೊಂದು ಶಬ್ದ ಅಂತ ನೀವು ಹೇಳಿದ್ರಲ್ಲ, ಆ ಶ್ರೇಷ್ಠ ಶಬ್ದದ ಪ್ರತೀಕವೇ ಕಮಲ. ಅದಕ್ಕೆ ಮಲ ಅನ್ನೋದು ಅಂಟಿರಲ್ಲ. ಕಮ್ ಮಲ ಅಂತ ಹೆಸರು, ಅದ್ರ ಹೆಸರು. ಕಮ್ ಅಂದರೆ ಎಲ್ಲಿ ಮಲ, ಮಲವೇ ಅಂಟೋದಿಲ್ಲ ಆ ಗಿಡಕ್ಕೆ. ಒಂದು ನೀರಿಡ್ರಿ, ಅಂಟುತ್ತಾ ನೋಡಿ ಕಮಲದ ಎಲೆ ಮೇಲೆ? ಇಲ್ಲ. ಹೌದು. ಆ ಹೂವಿಗಾರು ಅಂಟುತ್ತಾ? ಇಲ್ಲ. ಬಟ್ ಇರೋದೆಲ್ಲಿ? ಕೆಸರಲ್ಲಿ. ಅದರ ಜೊತೆಗಿದ್ರೂ ಅದಕ್ಕೆ ಅಂಟೋದಿಲ್ಲ. ಅಷ್ಟು ಶ್ರೇಷ್ಠವಾದ ಹೂವು. ಆಯಿತಾ? ಸೂರ್ಯನ ಕಿರಣ ಬೀಳುವಾಗಲೇ ಅದು ಅರಳುತ್ತೆ, ಸೂರ್ಯ ಹೋಗುವಾಗಲೇ ಅದನ್ನು ಹಾಗೇ ಮಡಚ್ಕೊಳ್ಳುತ್ತೆ. ಹೌದಾ? ಆಮೇಲೆ ನೀರಿನ ಮೇಲೆ ಯಾವತ್ತಿಗೂ ಯಾವ ಗಿಡನಾರು ನೀರೊಳಗಡೆನೇ ಇಡಿ, ಕೊಳ್ತೋಗುತ್ತದೆ. ಬಟ್ ಇದು ನೀರೊಳಗಡೆ ಇದ್ರೂ ಅಲ್ಲೇ ಅರಳುತ್ತೆ. ಹೌದಾ? ಆಮೇಲೆ ಇನ್ನೊಂದು ಅರ್ಥ ಏನು ಅಂತಂದರೆ, ಯಾವಾಗ ಈ ತ್ರಿಮೂರ್ತಿಗಳು ಹುಟ್ಟಿದ್ರು ಆಗಲೇ ಈ ಕಮಲ ಹುಟ್ಟಿದ್ದು. ತ್ರಿಮೂರ್ತಿಗಳು ಹುಟ್ಟಿದ ಸಂದರ್ಭದಲ್ಲೇ ಕಮಲ ಹುಟ್ಟಿದ್ದು. ಅರ್ಥ ಆಯ್ತಾ? ಅವಾಗಲೇ ಈ ಬ್ರಹ್ಮನನ್ನು ಶೋಧನೆ ಮಾಡಲಿಕ್ಕೆ ಅಂತ ವಿಷ್ಣು ಬ್ರಹ್ಮನ ಹೊಟ್ಟೆಯೊಳಗೆ ಹೋಗ್ತಾನೆ. ಆಯಿತಾ? ಅಧೋಕ್ಷಜನಾಗಿ ಕೆಳಗಡೆಯ ದ್ವಾರದಿಂದ ಹೊರಗೆ ಬಂದುಬಿಡ್ತಾನೆ. ಬ್ರಹ್ಮನನ್ನು ಶೋಧನೆ ಮಾಡೋಕ್ಕೆ ಅಂತ ವಿಷ್ಣು ಹೋಗಿ ಹೊರಗೆ ಬಂದ. ಆಮೇಲೆ ವಿಷ್ಣುವಿನ ಶೋಧನೆ ಮಾಡ್ತೀನಿ ಅಂತ ಬ್ರಹ್ಮ ಹೊಟ್ಟೆಯೊಳಗೆ ಹೋಗ್ತಾನೆ. ಹೊರಗೆ ಬರೋದಕ್ಕಾಗಲ್ಲ, 9 ರಂಧ್ರನೂ ಮುಚ್ಚಿಬಿಡ್ತಾನೆ. ಯಾರು? ವಿಷ್ಣು. ಹೊರಗೆ ಬರೋಕ್ಕಾಗದಿದ್ದಾಗ ಒಳಗಡೆ ಬಂಬಡಿ ಬಾರಿಸ್ತಾ ಇರ್ತಾನೆ. ಆಗ ಇದೇ ಆದಿಶಕ್ತಿಯ ಒಂದು ಧ್ವನಿ ಕೇಳಿ ವಿಷ್ಣು ಹೇಳ್ತಾನೆ. ಏನಂದರೆ, ವಿಷ್ಣುಗೆ ಹೇಳ್ತಾಳೆ ಅವಳು, ಕಮಲ ನಿನ್ನ ಜೊತೆಯಲ್ಲೇ ಹುಟ್ಟಿರುವಂಥ ಒಂದು ಪುಷ್ಪ, ಈ ಕಮಲದ ದೇಟನ್ನು ನಿನ್ನ ನಾಭಿಯಲ್ಲಿಟ್ಕೊಂಡು ಬ್ರಹ್ಮನನ್ನು ಹೊರಗೆ ತೆಗಿ ಅಂತ. ಆವಾಗ ಇವನು ಯೋಗ ನಿದ್ರೆಗೆ ಹೋಗ್ಬಿಡ್ತಾನೆ ವಿಷ್ಣು. ಯಾರ ಮೇಲೆ? ಅನಂತನ ಮೇಲೆ. ಅನಂತ ಅಂದರೆ ಯಾರು? ಹಾವು ಅಲ್ವಾ? ಅನಂತನ ಮೇಲೆ ಯೋಗ ನಿದ್ರೆನಲ್ಲಿದ್ದಂಥ ಮಹಾವಿಷ್ಣು ಭಾಳ ದೊಡ್ಡ ವಿರಾಟ ರೂಪವಾಗಿ ಬೆಳೀತಾನೆ. ಇದೇ ಕಮಲವನ್ನು ತನ್ನ ನಾಭಿಯೊಳಗಡೆ ಇಟ್ಟುಕೊಂಡು ಬ್ರಹ್ಮನನ್ನು ಹೊರಗೆ ತೆಗಿತಾನೆ. ಆವಾಗ ಬಂದವರ ಹೆಸರು ಅನಂತ ಪದ್ಮನಾಭ. ಅನಂತ ಪದ್ಮನಾಭ. ಹೆಂಗಿದೆ ಹೆಸರು ಅಲ್ವಾ? ಅನಂತನ ಮೇಲೆ ಮಲಗಿದಾಗ, ಪದ್ಮದ ಮೇಲೆ ತನ್ನ ನಾಭಿಯಲ್ಲಿಟ್ಟಾಗ ಬ್ರಹ್ಮನ ಹೊರಗೆ ತಂದದ್ದೇ ಅನಂತ ಪದ್ಮನಾಭ. ಸರಿ ಗುರುಜಿ. ಆದ್ದರಿಂದ ಆ ಪದ್ಮ ಅನ್ನೋದು ಅಷ್ಟು ಶ್ರೇಷ್ಠ. ತ್ರಿಮೂರ್ತಿಗಳನ್ನು ಸೇರಿಸ್ಬೇಕು ಅಂದರೆ ಆ ಪದ್ಮದಲ್ಲೇ ಕುಳಿತಿರಬೇಕು ಅಂತ. ಪದ್ಮದಲ್ಲಿ ಎಲ್ಲ ದೇವರು, ನಾರಾಯಣನ ಕೈನಲ್ಲೂ ಒಂದು ಪದ್ಮ ಇರಬೇಕು. ಹೌದಾ? ನೀವು ಗಣಪತಿನ ಕೂರಿಸಿದ್ರು ಒಂದು ಪದ್ಮ ಇರಬೇಕು. ಅಂದರೆ ಭಗವಂತನ ರೂಪಕ್ಕೆ ಆಸನವೇ ಪದ್ಮ ಅಂತ. ಅರ್ಥ ಆಯ್ತಾ? ಈ ಪದ್ಮವನ್ನು ಬೌದ್ಧರು ಭಾಳ ಶ್ರೇಷ್ಠ ಅಂತ ಮಾಡ್ತಾರೆ. ಪದ್ಮವನ್ನೇ ಪೂಜೆ ಮಾಡ್ತಾರೆ. ಓಂ ಮಾಣಿ ಪದ್ಮೆ ಓಂ, ಓಂ ಮಾಣಿ ಪದ್ಮೆ ಓಂ ಅಂತ ಅವ್ರದ್ದು ಮಂತ್ರ. ನೀವು ಟಿಬೆಟ್ ಆಗಲಿ, ನೇಪಾಳ ಆಗಲಿ, ಚೈನಾ ಆಗಲಿ ಓಡಾಡಿದ್ರೆ ಇದು ಸಿಗುತ್ತೆ. ಅದು ಮಹಾಲಕ್ಷ್ಮಿಗೆ ಶ್ರೇಷ್ಠ. ಅದರೊಳಗೂ ಕೆಂಪು ಪದ್ಮ ಭಾಳ ಶ್ರೇಷ್ಠ. ಅದನ್ನು ಇಟ್ಟು ಪೂಜೆ ಮಾಡೋದು ವರಮಹಾಲಕ್ಷ್ಮಿಯ ವಿಶೇಷತೆ. ಓಕೆ ಗುರುಜಿ, ಧನ್ಯವಾದ ಗುರುಜಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ಧನ್ಯವಾದ ಗುರುಜಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.